ಓಂ ಶಾಂತಿ. ಡೇಟ್ ಆಗಿದೆ 8/7/1974. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. मास्टर नॉलेजफुल व सर्वशक्तिवान विभिन्न प्रकार की क्यू से मुक्त. ಬಾಬಾ ಹೇಳ್ತಾರೆ, ಮಾಸ್ಟರ್ ನಾಲೆಜ್ಫುಲ್ ಅಥವಾ ಸರ್ವಶಕ್ತಿವಾನ್ ವಿಭಿನ್ನ ಪ್ರಕಾರದ ಕ್ಯೂನಿಂದ ಏನಾಗಬೇಕು, ಮುಕ್ತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. सर्व संबंधों की रसना देने वाले. ನೋಡ್ರಿ ಬಾಬಾ ಎಷ್ಟು ಸರ್ವ ಸಂಬಂಧೋ ಕಿ ರಸನ. ರಸನ ಅಂದ್ರೆ ರಸ. ಬಾಬಾರವರಿಂದ ಎಲ್ಲ ಸಂಬಂಧಗಳ ರಸ ಕುಡಿಬೇಕು ನಾವು. ಅದನ್ನು ಕೊಡುವಂಥವ್ರು ಯಾರು? ಶಿವಬಾಬಾ. ಸರ್ವ ಇಚ್ಛಾಯೇ ಪೂರ್ಣ ಕರ್ನೆ ವಾಲೆ. ನನ್ನ ಇಚ್ಛಾಯೆ ಅಂದ್ರೇನು? ಸ್ಥೂಲ ಇಚ್ಛೆಗಳೆಲ್ಲ ನಾನು ಆತ್ಮನಿಗೆ ಏನು ಬೇಕು, ನಾನು ಆತ್ಮನ ಇಚ್ಛೆಗಳ ಎಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡುವಂತಹ ಅವ್ಯಕ್ತ ಮೂರ್ತ ಬಾಪ್ದಾದ ಬೋಲೆ. ಅವ್ಯಕ್ತ ಮೂರ್ತ ಬಾಪ್ದಾದ ಹೇಳ್ತಾರೆ, ಆಜ್ ಕೌನ್ ಸಾ ಮೇಲಾ ಕಹಿಂಗೆ. ಇಂದು ಇದನ್ನು ಯಾವ ಜಾತ್ರೆ, ಯಾವ ಮಿಲನ್ ಅಂತ ಹೇಳ್ತೀರಾ? ಯಾವ ಮಿಲನ್ ಇದು? ಬಾಪ್ और बच्चे का मिलन. वह तो लौकिक संबंध में भी होता है. ತಂದೆ ಮತ್ತು ಮಗನ ಸಂಬಂಧ ಲೌಕಿಕದಲ್ಲಿನೂ ಇರ್ತದೆ. ಲೇಕಿನ್ ಆಜ್ ಕೆ ಮೇಲೆ ಕಿ ವಿಶೇಷತಾ ಕ್ಯಾ ಹೈ? ಆದರೆ ಇವತ್ತಿನ ಮೇಲಾದ ವಿಶೇಷತಾ ಏನು? ಜೋ ಅವ್ರ ಕಹಿ ಭೀ ನಹಿ ಹೋತಿ. ಇಂಥ ಒಂದು ಮೇಳ, ಇಂಥ ಒಂದು ಮಿಲನ, ಇಂಥ ಒಂದು ಜಾತ್ರೆ ಬೇರೆ ಎಲ್ಲೂ ಆಗೋದಿಲ್ಲ. ಆತ್ಮಾओं और परमात्मा का मेला तो है ही. ಇದು ಎಂಥ ಮೇಲಾಗಿದೆ? ಆತ್ಮ ಪರಮಾತ್ಮಗಳ ಮೇಲಾಗಿದೆ. ಅವ್ರ ಕೋಯಿ ಅಲೌಕಿಕ ಬಾತ್ ಸುನಾವು. ಮತ್ತೆ ಯಾವುದಾದ್ರೂ ಅಲೌಕಿಕ ಮಾತನ್ನು ಹೇಳಿ. ಇಸ್ಕಿ ವಿಶೇಷತಾ ಯಹ ಹೇ. ಇದರ ವಿಶೇಷತೆ ಇದಾಗಿದೆ ಕಿ ಯಹ ಮೇಲ ಏಕ್ ಹಿ ಸಮಯ ಏಕ್ ಸೆ ಸರ್ವ ಸಂಬಂಧೋं से सर्व संबंध के स्नेह और प्राप्ति का ಮೇಳ ಹೇ. ಅದು ಇಂಥ ಒಂದು ವಿಶೇಷವಾದ ಮೇಳ ಆಗಿದೆಯಲ್ಲ, ಒಂದೇ ಸಮಯದಲ್ಲಿ ಏಕ್ ಸೆ ಒಬ್ಬನಿಂದ ಎಲ್ಲ ಸಂಬಂಧಗಳಿಂದ ಸರ್ವ ಸಂಬಂಧದ ಸ್ನೇಹ ಮತ್ತು ಪ್ರಾಪ್ತಿಯ ಮೇಳ ಆಗಿದೆ. ಇದು ಕೇವಲ ಬಾಪ್ ಅವ್ರ ಬಚ್ಚೆ ಮೇಳನ ಅಲ್ಲ, ತಂದೆ ಮಕ್ಕಳ ಮೇಳ ಅಲ್ಲ. ಇದು ಎಂಥ ಮೇಳ ಆಗಿದೆ? ಒಂದೇ ಸಮಯದಲ್ಲಿ ಒಬ್ಬನಿಂದ ಎಲ್ಲ ಸಂಬಂಧಗಳಿಂದ ಎಲ್ಲ ಸಂಬಂಧದ ಸ್ನೇಹ ಮತ್ತು ಪ್ರಾಪ್ತಿಯನ್ನು ಮಾಡ್ಕೊಳ್ತಕ್ಕಂಥ ಮೇಳ. ತಂದೆ ಸಂಬಂಧ ಬೇಕು, ತಂದೆ ಪ್ರೀತಿ ತಗೊಳ್. ಪತಿ ಸಂಬಂಧ ಬೇಕು, ಪತಿ ಪ್ರೀತಿ. ಮಗುವಿನ ಸಂಬಂಧ ಬೇಕು ಅಂದರೆ ಮಗುವಿನ ಪ್ರೀತಿ ಸಿಗ್ತದೆ. ಗೆಳೆಯನ ಸಂಬಂಧ ಬೇಕು ಅಂದರೆ ಗೆಳೆಯನ ಪ್ರೀತಿ ಸಿಗ್ತದೆ. ಸ್ನೇಹಿತ ಯಾವ ಸಂಬಂಧ ಬೇಕೋ ಆ ಸಂಬಂಧದ ಸ್ನೇಹ ಮತ್ತು ಪ್ರಾಪ್ತಿಯನ್ನು ಪಡ್ಕೊಳ್ತಕ್ಕಂಥ ಒಂದು ಸಮಯ. ಅದು ಯಾರಿಂದ? ಒಬ್ಬನಿಂದಾನೆ. ಒಂದೇ ಸಮಯ ಒಬ್ಬನಿಂದ ಎಲ್ಲ ಸಂಬಂಧಗಳ ಸ್ನೇಹ ಮತ್ತು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಸಮಯ ಇದಾಗಿದೆ. ಸಿರ್ಫ್ ಬಾಪ್ और बच्चों का सदगुरु और फॉलो करने वाले व समान बनने वाले ಆಜ್ಞಾಕಾರಿ बच्चों का ही नहीं. ಬಾಬಾ ಹೇಳ್ತಾರೆ, ಕೇವಲ ಒಬ್ಬ ತಂದೆ ಮಕ್ಕಳ ಮಿಲನ, ಗುರು ಮತ್ತು ಶಿಷ್ಯರ ಮಿಲನ ಅಷ್ಟೇ ಅಲ್ಲ, ತಂದೆ ಸಮನಾಗಿ ಆಜ್ಞಾಕಾರಿ ಅಷ್ಟೇ ಅಲ್ಲ ಇದು ಸಂಬಂಧ. ಲೇಕಿನ್ ಏಕ್ ಹಿ ಸಮಯ, ಆದರೆ ಒಂದೇ ಸಮಯದಲ್ಲಿ ಏಕ್ ಸೆ ಒಬ್ಬರಿಂದ ಸರ್ವ ಸಂಬಂಧಗಳಿಂದ ಮಿಲನ್ ಮನಾನೆ ಕಾ ಅಲೌಕಿಕ ಮೇಳ ಹೇ. ಒಬ್ಬ ಪರಮಾತ್ಮನಿಂದ ಎಲ್ಲ ಸಂಬಂಧಗಳ ಸ್ನೇಹ ಮತ್ತು ಪ್ರೇಮ. ಎಂಥ ಸ್ನೇಹ ಪ್ರೇಮ? ಅಲೌಕಿಕ ಸ್ನೇಹ ಪ್ರೇಮ ಪಡೆಯುವಂಥ ಇದು ಮೇಲಾಗಿದೆ. ಯಹ ಅಲೌಕಿಕತಾ ಕಾ ವ ವಿಶೇಷತಾ ಅವ್ರ ಕಹಿ ನಹಿ ಮಿಲೆಗಿ. ಇಂಥ ಒಂದು ಅಲೌಕಿಕತೆ ಅಥವಾ ವಿಶೇಷತೆ ಮತ್ತು
ಇಂಥ ಒಂದು ಮೇಳ ಬೇರೆ ಎಲ್ಲೂ ಸಿಗೋದಿಲ್ಲ. ಐಸಾ ಮೇಳ ಮನಾನೆ ಸಬ್ ಸಾಗರ್ ಕೆ ಕಂಠೆ ಪರ್ ಆಯೆ ಹುಯೆ ಹನ. ಇಂಥ ಮೇಳ ಆಚರಣೆ ಮಾಡೋದಕ್ಕಾಗಿ ಸಬ್ ಸಾಗರ್ ಎಲ್ಲ ಸಾಗರಗಳಿಂದ ನೀವೇನಾಗಿದ್ದೀರಾ, ಬಂದಿದ್ದೀರಾ. जबकि सर्व संबंधों से सर्व प्राप्ति कर सकते हो तो सिर्फ एक तो संबंध से मिलन व प्राप्ति करने में राजी नहीं हो जाना है. ಬಾಬಾ ಇವತ್ತು ಎಲ್ಲ ಸಂಬಂಧಗಳ ಸ್ನೇಹ ಪ್ರೀತಿ ಕೊಡೋಕ್ಕೆ ಬಂದಿದ್ದೀನಿ ಮಕ್ಕಳೇ ನಾನು. ಆದರೆ ಒಂದೊಂದೇ ಸಂಬಂಧ ತಗೊಂಡು ಅಷ್ಟರಲ್ಲೇ ರಾಜಿ ಆಗಬೇಡಿ. ಎಲ್ಲ ಸಂಬಂಧ ಬೇಕು, ಏನು ಸಂಬಂಧ ಬೇಕೋ ಆ ಸಂಬಂಧ ನಾನು ಕೊಡೋಕ್ಕೆ ತಯಾರಿದ್ದೀನಿ. ಥೋಡೆ ಮೇ ರಾಜಿ ಹೋನೆ ವಾಲೆ ಭಕ್ತ ಕೇಲಾಯೇ ಜಾತೆ ಹೇ. ಸ್ವಲ್ಪದರಲ್ಲೇ ರಾಜಿ ಆಗೋರಿಗೆ ಏನಂತಾರೆ, ಅವ್ರಿಗೆ ಭಕ್ತರು. ಇದು ಕೊಡು ಮುಗೀತು, ಅದು ಕೊಡು ಇದು ಮುಗೀತು, ಅಷ್ಟರಲ್ಲೇ ರಾಜಿ ಆಗಬೇಡಿ. ಹಾಗಂದ್ರೆ ಮತ್ತೆ ಎಲ್ಲಿ ಬರ್ತೀರಾ ನೀವು, ಭಕ್ತರಲ್ಲಿ ಬರ್ತೀರಾ. ಬಚ್ಚೆ ಸರ್ವ ಸಂಬಂಧ और सर्व प्राप्ति के अधिकारी हैं. ಬಚ್ಚೆ ಮಕ್ಕಳು ಅಂತಂದರೆ ಎಲ್ಲ ಸಂಬಂಧದ ಮತ್ತು ಎಲ್ಲ ಪ್ರಾಪ್ತಿಗಳಿಗೆ ಅಧಿಕಾರಿಯಾಗಿರ್ತಾರೆ. इसी अधिकार को प्राप्त करने वाली आत्माएं ज्ञानी तो आत्मा और योगी तो आत्मा बाप को प्रिय है. ಪಾಪ ಹೇಳ್ತಾರೆ, ಇದೇ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮಗಳಿಗೆ ಜ್ಞಾನಿತು ಆತ್ಮ, ಯೋಗಿತು ಆತ್ಮಗಳೇನು ನೀವಾಗಿದ್ದೀರಲ್ಲ, ನೀವು ಬಾಬಾಗೆ ಏನು ಬಹಳಷ್ಟು ಪ್ರಿಯ. अपने से पूछो ऐसे बाप के प्रिय बने हो. ತಮ್ಮನ್ನು ತಾವು ಕೇಳ್ಕೊಳ್ಳಿ, ಇಂಥ ತಂದೆಗೆ ನೀವು ಪ್ರೀತಿಯವರಾಗಿದ್ದೀರಾ. क्या बाप समान निराकारी, निरहंकारी, निर्विकारी, नष्टमोह और स्मृति स्वरूप बने हो. ಬಾಬಾ ಕೇಳ್ತಾರೆ, ತಂದೆ ಸಮಾನ ನಿರಾಕಾರಿಯಾಗೋದು, ನಿರಹಂಕಾರಿಯಾಗೋದು, ನಿರ್ವಿಕಾರಿ, ತಂದೆ ಸಮಾನ ನಷ್ಟಮೋಹ ಮತ್ತು ಸ್ಮೃತಿ ಸ್ವರೂಪ ಆಗಿದ್ದೀರಾ. ಸ್ಮೃತಿ ಸ್ವರೂಪ बनने वाले की निशानी क्या अनुभव होगी. ಪಾಪ ಕೇಳ್ತಾರೆ, ಯಾವಾಗಲೂ ಸ್ಮೃತಿ ಸ್ವರೂಪ ಆಗಿರುವಂಥವರ ನಿಶಾನೆ ಏನಾಗಿದೆ. ಪರಮಾತ್ಮನ ನೆನಪಿನಲ್ಲಿದ್ವಿ ಅಂತಂದರೆ ಏನು ಸಮಸ್ಯೆನೇ ಇಲ್ಲ. ಸಮಸ್ಯೆ ಬರ್ತಾ ಹೋದ್ರೆ ಅರ್ಥ ಏನೋ ಹೇಳಾಗಲ್ಲ ಮನೆ ಬಾಬಾ. ಸೀಟಿಂದ ಕೆಳಗೆ ಇಳಿತೀರಿ ಅಂದರೆ ಏನಾಗ್ತದೆ, ಯಾವಾಗಲೂ ಸೀಟೊಳಗಿದ್ರೆ ಸಮಾನದಲ್ಲಿ ಸ್ಥಿತ ಆದರೆ ಪ್ರಶ್ನೆ ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಸ್ಮೃತಿ ಸ್ವರೂಪ बनने वाले की निशानी क्या अनुभव होगी. वह सदा सर्व समर्थी स्वरूप होगा. ಯಾವಾಗಲೂ ಸಮರ್ಥಿ ಸ್ವರೂಪ. ನಷ್ಟಮೋಹ बनने के लिए सहज युक्ति कौन सी है. ನಷ್ಟಮೋಹ ಆಗಬೇಕು ಅಂತಂದರೆ ಸಹಜವಾದ ವಿಧಿ ಯಾವುದು. इसके तो अनुभवी हो ना. ನಷ್ಟಮೋಹಿ ಆಗಬೇಕು ಅಂತಂದರೆ ಏನು ಯುಕ್ತಿ ಮಾಡಬೇಕು. ಸದೈವ ಅಪನೇ ಸಾಮ್ನೆ. ಅಷ್ಟಮೋಹಿ ಆಗಬೇಕು, ಅದಕ್ಕೆ ಯುಕ್ತಿ ಹೇಳಿದ್ದಾರೆ ಬಾಬಾ. ಏನು, ಯಾವಾಗಲೂ ತಮ್ಮ ಎದುರುಗಡೆ ಏನು ಮಾಡಬೇಕು, ಯಾವಾಗಲೂ ಸರ್ವ ಸಂಬಂಧೋ ದ್ವಾರ ಸರ್ವ ಪ್ರಾಪ್ತಿಯೋಂಕೋ ದೇಖ್ನಾ. ನಷ್ಟಮೋಹ ಆಗಬೇಕು ಅಂತಂದರೆ ಯಾವಾಗಲೂ ಸರ್ವ ಸಂಬಂಧದಿಂದ ಸದೈವ ಅಪನೆ ಸಾಮ್ನೆ ಸರ್ವ ಸಂಬಂಧೋ ಸೆ ಬಾಪ್ ಕೋ ದೇಖ್ನಾ. ಎಲ್ಲ ಸಂಬಂಧಗಳಲ್ಲಿ ಯಾರು ಬೇಕು ನನಗೆ. ಇಲ್ಲಿ ಬಹಳ ರಹಸ್ಯದಿದೆ. ಎಲ್ಲ ಸಂಬಂಧಗಳಲ್ಲಿ ಅವನ್ನೇ ತಗೋಬೇಕು. ಬೇರೆದವ್ರನ್ನ ಇಲ್ಲಿ ಇಟ್ವಿ ಶುರು ಆಗ್ತದೆ, ನಮಗೆ ಮುಳ್ಳು ಚುಚ್ಚಕ್ಕೆ ಶುರು ಆಗ್ತಾವೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಷ್ಟಮೋಹ ಆಗಬೇಕು ಅಂತಂದರೆ ಏನಂತಾರೆ ಬಾಬಾ, ಸದಾ ಸರ್ವ ಸಂಬಂಧೋं से बाप को देखना और सर्व संबंधों द्वारा सर्व प्राप्तियों को देखना. ನಿನಗೆ ನನಗೆ ಯಾವ ಸಂಬಂಧ ಬೇಕು ಅಂತಂದ್ರೆ ಅವ್ನು ಎದುರಿಗೆ ಇಟ್ಕೋಬೇಕು. ಅದರಿಂದ ಆಟೋಮೆಟಿಕ್ಕಾಗಿ ಬಾಬಾ ಏನು ಮಾಡ್ತಾರೆ, ನಿನಗೇನು ಬೇಕು ಆ ಪ್ರಾಪ್ತಿಯನ್ನು ಮಾಡಿಸ್ತಾರೆ. ಬಟ್ ನಮಗೆ ಸಂಬಂಧ ತಗೊಳ್ಳಿಕ್ಕೆ ಬರ್ತಿಲ್ಲ, ಅದಕ್ಕೆ ನಾವಿನ್ನ ಖುಷಿ ಇಲ್ಲ. ಇಷ್ಟೇ ಹೇಳೇ ಹೇಳ್ತಾರೆ ಬಾಬಾ. ಮಕ್ಕಳೇ ನನ್ನ ತಗೊಳ್ರಿ, ನನ್ನ ತಗೊಳ್ರಿ, ನನ್ನ ತಗೊಳ್ರಿ. ನಾವು ಏನು ಮಾಡೋದು, ಮತ್ತೆ ಬಿಡ್ತೀವಿ, ಅವ್ನು ಸರಿಸ್ತೀವಿ, ಮತ್ತೆ ಇನ್ನೊಬ್ರಿಗೆ ಕುಡಿಸ್ತೀವಿ. ಅಲ್ಲಿ ಕುಡಿಸಿದ್ರೆ ಏನಾಗುತ್ತೆ,
ಕಡನ್ ಬಡ್ದು ಕಪಾಳ ಬಡ್ಸ್ಕೊಳ್ಳೋದು. ಬಾಬಾ ಹೇಳ್ತಾರೆ, अब सर्व संबंध और सर्व प्राप्तियां एक द्वारा अनुभव हो रही हैं, तो फिर और कोई संबंध व प्राप्ति रह जाती है क्या? ಬಾಬಾನ ಒಬ್ಬಿಟ್ಕೊಂಡು ಎಲ್ಲ ಸಂಬಂಧದ ಅನುಭವ ಮಾಡ್ತಾ ಹೋದರೆ ನಮಗಿನ್ಯಾರು ಬೇಕು? ಬೇಕಾಗ್ತೈತಿ ಅಂದ್ರೆ ಏನರ್ಥ? ಅವ್ರಿವ್ರು ನನಗೆ ಬೇಕು ಅಂತ ಆಸೆ ಬರ್ತದಂತಂದ್ರೆ ಏನರ್ಥ? ನಮಗೆ ಬಾಬಾಂದು ಸಂಬಂಧ ತಗೊಳ್ಳಿಕ್ಕೆ ಬರ್ತಿಲ್ಲ. ಬಾಬಾ ಹೇಳ್ತಾರೆ, ಜಹಾ ಮೋಹ ಅರ್ಥಾತ್ ಲಗಾವ್ ಹೈ ತೋ ಕ್ಯಾ ಸಹಜ ವ ಸ್ವತಃ ಹಿ ಅನೇಕ್ तरफ से तोड़ एक तरफ से जोड़ने का अनुभव नहीं होता है? ಬಾಬಾ ಹೇಳ್ತಾರೆ, ಜಹಾ ಮೋಹ ಅರ್ಥಾತ್ ಲಗಾವ್ ಹೈ, ಎಲ್ಲಿ ಮೋಹ ಮತ್ತು ಲಗಾವಿದೆ. ಲಗಾವ್ ಅಂದ್ರೇನು? ಸೆಳೆತ. ತೋ ಕ್ಯಾ ಇತ್ತು ಅಂದರೆ ಸಹಜವಾಗಿ ಸ್ವತಃ ಬೇರೆ ಕಡೆಯಿಂದ ತರಫ್ ಸೆ ತೋಡ್ ಅಲ್ಲಿದ್ದು ಬಿಟ್ಬಿಡೋದು. ಏಕ್ ತರಫ್ ಸೆ ಜೋಡ್ನೆ ಕಾ, ಒಂದೇ ಕಡೆ ಜೋಡ್ಸೋಕ್ಕಾಗೋದಿಲ್ಲ ನಮಗೆ. अब तक भी कहीं और किसी के साथ लगा हुआ मोह है. ಇದಾನು ನಿಮಗೆ ಆ ಕಡೆ ಈ ಕಡೆ ಅಲ್ಲಲ್ಲಿ ಏನಾಗ್ತಿದ್ದೀರಾ? ಸಿಕ್ಕೊಂಡಿದ್ದೀರಾ. तो सिद्ध होता है कि सर्व संबंध और सर्व प्राप्तियों का अनुभव नहीं कर रहे हो. ಇದರಿಂದ ಸಿದ್ಧ ಆಗ್ತದೆ, ಇನ್ನೂ ನಿಮಗೆ ಎಲ್ಲ ಪ್ರಾಪ್ತಿಗಳ ಅನುಭವ ಮಾಡೋಕ್ಕಾಗ್ತಿಲ್ಲ. ಈಗ ನೋಡ್ರಿ, ತವ್ರ ಮನೆಯೊಳಗೆ ಹುಡುಗಿ ದೊಡ್ಡಕ್ಕೆ ಆಗ್ಬಿಡ್ತಾ, ಮದುವೆ ವಯಸ್ಸಿಗೆ ಬಂದುಬಿಡ್ತಾಳಕ್ಕೆ. ಇಲ್ಲಿ ಎಷ್ಟು ಸಂಬಂಧಗಳಿರ್ತಾವಲ್ಲ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಕಾಕ ಚಾಚ ಮಾಮ ಎಲ್ಲ ಇರ್ತಾರೆ. ಯಾವಾಗಕ್ಕೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೋ, ಒಂದು ಹುಡುಗನ ಎದುರಿಗೆ ಬಂದು ನಿಲ್ಲಿಸ್ತಾರೋ, ಅವಳೇನು ಮಾಡ್ತಾಳೆ? ಎಲ್ಲ ಸಂಬಂಧಗಳನ್ನು ಬಿಟ್ಟು ಅವನ ಜೊತೆ ಜೋಡಿಸ್ತಾಳೆ. ಏನು ಡಿಸೈಡ್ ಆಗ್ತಾಳಕ್ಕೆ? ನನಗೆ ಮುಂದೆ ಇವ್ರು ಯಾರೂ ಬರೋದಿಲ್ಲ, ಇನ್ನು ಮುಂದಿನ ಜೀವನ ಇವನೇ ನನಗೆ ಸಾಥಿ ಅಂತ. ಈ ಥರ ನಮ್ಗೆ ಯಾಕೆ ತಗೊಳ್ಳಿಕ್ಕಾಗ್ತಿಲ್ಲ? ಹಾಗಾಗತ್ತಿಲ್ಲ. ನಾವು ಅಲ್ಲಿ ಲೌಕಿಕದಲ್ಲಿ ಅವ ನನ್ನ ಜೊತೆ ಇರ್ತಾನೋ ಬಿಡ್ತಾನೋ ಗ್ಯಾರಂಟಿ ಇಲ್ಲ. ಇಲ್ಲಂದ್ರೂ ಇಲ್ಲಿ ಬಾಬಾ ಗ್ಯಾರಂಟಿ ಕೊಡ್ಲಿಕ್ಕತ್ತಾರೆ. ಏನು ಗ್ಯಾರಂಟಿ ಕೊಡಾಗತ್ತಾರೆ? ನಾನು ನಿನ್ನ ಜೋಡಿ ವಾಯ್ದಾ ಮಾಡ್ತಾರೆ ಮತ್ತು ಬಾಬಾ. ಆದಾಗ್ಯೂ ನಾವು ಮತ್ತು ಟಾಲಿ ಅಂದರೆ ತಂಗಿ ಅವತ್ರ ಗಟ್ಟಿಗೆ ಹಿಡ್ಕೊ, ಇವರಿದ್ರೆ ಆಗುತ್ತೆ, ಇವರಿದ್ರೆ ಆಗಲ್ಲ. ಅದನ್ನು ಬಿಡಿಸಿ ಹೇಳಾಗ್ತಾರೆ ಬಾಬಾ. ಹೇಳ್ತಾರೆ, ಅನುಭವ ನಹಿ ಕರ್ ರಹೇ ಹೇ ಅಂತ ಹೇಳ್ತಾರೆ ಬಾಬಾ. अब तक भी कहीं और किसी के साथ लगाव व मोह है, तो सिद्ध होता है कि सर्व संबंध और सर्व प्राप्तियों का अनुभव नहीं कर रहे हो. आज बाप और बच्चों की रूह रूहान व मिलन मेले का समाचार सुनाते हैं. इंदु बाबा ಮತ್ತು ಮಕ್ಕಳ रूह रूहान व मिलन मेले का समाचार सुनाते हैं. बाबा ಹೇಳ್ತಾರೆ, समाचार सुनने में सबको इंटरेस्ट आता है ना. ಶುರು ಮಾಡಿದ್ರು ಬಾಬಾ. ಆ ಕಡೆ ಈ ಕಡೆ ಸಮಾಚಾರ ಹೇಳೋಕ್ಕೆ ನಮಗೆ ಬಹಳಷ್ಟು ಇಂಟ್ರೆಸ್ಟ್ ಇರ್ತದೆ, ಆ ಚಟ ಇದೆ ನಮಗೆ. ಆ ಚಟ ಏನು ಮಾಡಬೇಕಾಗಿದೆ? ಈಗ ನಾವು ಚೇಂಜ್ ಮಾಡಬೇಕು. ಏನು ಚೇಂಜ್ ಮಾಡಬೇಕು? ಬಾಬಾ ಹಿಂಗೆ ಹೇಳಾರ ನೋಡ್ರಿ ಇವತ್ತು, ಬಾಬಾ ಹಿಂಗೆ ಹೇಳಾರ ನೋಡ್ರಿ ಇವತ್ತು, ಬಾಬಾ ಹಂಗೆ ಹೇಳಿದರು, ಬಾಬಾ ಹಿಂಗೆ ಇದು ಯಾಕೆ ಹೇಳೋಕ್ಕಾಗ್ತಿಲ್ಲ ನಮಗೆ? ಈ ಚಟ ಹಾಕ್ಕೋಬೇಕಲ್ಲ ಈಗ ನಾವು. ಅದಕ್ಕೆ ಬಾಬಾ ಹೇಳ್ತಾರೆ, समाचार सुनने में सबको इंटरेस्ट आता है ना. अब इस समाचार में देखना कि मैं कहाँ हूँ. ಈ ಸಮಾಚಾರ ಹೇಳೋದರಲ್ಲಿ ನೋಡ್ಕೊಳ್ಳಿ ನಾನು ಎಲ್ಲಿದ್ದೀನಿ, ಯಾವ ಸಮಾಚಾರವನ್ನು ನಾನು ಹೇಳ್ತಿದ್ದೀನಿ. ಪಹಲೆ ತೋ ಅಮೃತ ವೇಲೆ ಕಾ ಸಮಾಚಾರ ಸುನಾತೆ ಹೇ. ಮೊದಲೇದೇನೋ ಅಮೃತ ವೇಲೆ ಸಮಾಚಾರ ಏನೇನಾಯಿತು,
अमृत वेले के भिन्न भिन्न पोज और पोजीशन पहले भी सुनाई थी, आज और बात सुनाते हैं. ಬಾಬಾ ಹೇಳ್ತಾರೆ, ಅಮೃತ ವೇಳೆಯಲ್ಲಿ ನಮ್ಮದು ಭಿನ್ನ ಭಿನ್ನ ಫೋಸ್ ಮತ್ತು ಪೊಸಿಷನ್ ಇರ್ತಾವಂತೆ. ಅವನ್ನೆಲ್ಲ ಬಾಬಾ ಹೇಳಿದ್ದಾರೆ ಈಗಾಗಲೇ, ಆದರೆ ಮತ್ತೆ ಹೇಳ್ತಾರೆ ಬಾಬಾ. ಜೈಸೆ ಅಮೃತ ವೇಲ ಪ್ರಾರಂಭ ಹೋತಾ ಹೈ, ಹೇಗೆ ಅಮೃತ ವೇಳೆ ಪ್ರಾರಂಭ ಆಗ್ತದೆ, तो चारों ओर सर्व बच्चे पहले तो नंबर मिलाने का पुरुषार्थ करते हैं या फिर कनेक्शन जोड़ने का पुरुषार्थ करते हैं. बाबा ಹೇಳ್ತಾರೆ, जैसे अमृत वेला प्रारंभ होता है, ಹೇಗೆ ಅಮೃತ ವೇಳೆ ಪ್ರಾರಂಭ ಆಗ್ತದೋ, ನಾಲ್ಕು ಕಡೆ ಸರ್ವ ಬಚ್ಚೆ ಪೆಹಲೆ ತೋ, ನಾಲ್ಕು ಕಡೆ ಎಲ್ಲ ಮಕ್ಕಳು ಮೊದಲಂತೂ नंबर मिलाने का पुरुषार्थ करते हैं या फिर कनेक्शन जोड़ने का पुरुषार्थ करते हैं. ನಂಬರ್ ಸಲುವಾಗಿ ಪುರುಷಾರ್ಥ ಮಾಡ್ತಿರೋ ಅಥವಾ ಬಾಬಾನ ಕನೆಕ್ಷನ್ ಜೋಡಿಸೋ ಸಲುವಾಗಿ ಪುರುಷಾರ್ಥ ಮಾಡ್ತಿರೋ ಅಂತ ಕೇಳ್ತಾರೆ ಬಾಬಾ. फिर क्या होता है, लाइन क्लियर होने के कारण कोई का तो नंबर जल्दी मिल जाता है. ಬಾಬಾನ ಕನೆಕ್ಷನ್ ಜೋಡ್ಸೋಕ್ಕೆ ನಂಬರ್ ಹಚ್ಚಬೇಕು ಅಂತಂದ್ರೆ ಏನು ಮಾಡ್ಬೇಕಂತಾರೆ ಬಾಬಾ? ಫಸ್ಟ್ ನಮ್ಮ ಬುದ್ಧಿ ಲೈನ್ ಏನಿರಬೇಕು, ಕ್ಲಿಯರ್ ಇರಬೇಕು. ಕೋಯಿ ಕಾ ತೋ ನಂಬರ್ ಜಲ್ದಿ ಮಿಲ್ ಜಾತಾ ಹೈ, ಕೆಲವ್ರದ್ದು ನಂಬರ್ ಬೇಗ ಹತ್ತಿಬಿಡ್ತದೆ. ಅವ್ರ ಕೋಯಿ ನಂಬರ್ ಮಿಲಾನೆ ಮೇ ಹಿ ಸಮಯ ಬಿತಾ ದೇತೆ ಹೈ. ಬಾಬಾನ ಕನೆಕ್ಷನ್ ಜೋಡಿಸೋದ್ರಲ್ಲೇ ಟೈಮ್ ಮುಗಿದು ಹೋಗಿಬಿಡ್ತದೆ ಅಮೃತ ವೇಳೆ ಅಂತ ಹೇಳ್ತಾರೆ ಬಾಬಾ. कोई नंबर न मिलने के कारण दिल शिकस्त बन जाते हैं. ಅಮೃತ ವೇಳೆದೊಳಗೆ ಹೇಳ್ತಾರೆ, ಎದ್ದು ಕೂಡ್ತಾರೆ, ನಾವು ಹೇಳ್ತೀವ್ರಿ ಕೂಡ್ತೀವ್ರಿ, ಹಂಗೆ ಹೇಳ್ತೀವ್ರಿ ಹಿಂಗೆ ಹೇಳ್ತೀವ್ರಿ ಅಂತ ಹೇಳ್ತಾರೆ ಬಾಬಾ. ನಂಬರ್ ಎಷ್ಟು ಸಿಕ್ತು ನಿಮಗೆ, ಬಾಬಾನ ಕನೆಕ್ಷನ್ ಎಷ್ಟು ಜೋಡಿಸಿದ್ರಿ ಅಂತ ಕೇಳ್ತಾರೆ ಬಾಬಾ. ಬಾಬಾನ ಕನೆಕ್ಷನ್ ಜೋಡಿಸೋದ್ರಿಗೆ ಏನು ಹಿಂಗೆ ಜೋಡಿಸ್ತೀವಿ ಅಂದ್ರೆ ಅಮೃತ ವೇಳೆನೇ ಏನಾಗ್ಬಿಡ್ತದೆ, ಮುಗಿದು ಬಿಡ್ತದೆ. ಆಮೇಲೆ ಏನಾಗ್ಬಿಡ್ತಾರೆ, ಬೇಜಾರು ಮಾಡ್ಕೊಂಡು ಕೂಡ್ತಾರೆ, ಇವತ್ತು ಯೋಗಾನೇ ಆಗಲಿಲ್ಲರಿ ಅಂತ ಹೇಳ್ತಾರೆ ಬಾಬಾ. ಅವ್ರು ಕೊಯ್ ನಂಬರ್ ಮಿಲಾತೆ ತೋ ಬಾಪ್ ಸೆ ಹೇ, ಇನ್ನು ಕೆಲವರು ನಂಬರ್ ಸಿಕ್ಕಿರ್ತದೆ, ಜೋಡಿಸಿರ್ತಾರೆ, ಪರಂತು ಆದರೆ ಬೀಚ್ ಮೇ ಕನೆಕ್ಷನ್, ನಡು ಕನೆಕ್ಷನ್ ಏನಾಗ್ತದೆ, ಮಾಯಾ ಸೆ ಜುಟ್ ಜಾತಾ ಹೈ. ಹಿಂಗೆ ಹೋಗಿರ್ತೀವಿ, ಮಾಯ ಏನು ಮಾಡ್ತದೆ, ಮತ್ತೆ ಕೆಳಗೆ ಕರ್ಕೊಂಬರ್ತದೆ. ಹಿಂಗೆ ಹೋಗಿರ್ತೀವಿ, ಮತ್ತೆ ಕೆಳಗೆ ಕರ್ಕೊಂಬರ್ತದೆ. ಐಸಾ ಮಾಯಾ ಇಂಟರ್ಫಿಯರ್ ಕರ್ತಿ ಹೇ. ಬಾಬಾ ಹೇಳ್ತಾರೆ, ಈ ಥರ ಮಾಯಾ ಒಳಗಡೆ ಬಂದು ಘುಸ್ ಅಂದರೆ ಒಳಗೆ ಹೊಕ್ಕೊಂಡು ಬಿಡ್ತದಲ್ಲ, ಕಿ ಜೋ ವಹ ಚಾತೆ ಹುಯೇ ಭಿ ಕನೆಕ್ಷನ್ ತೋಡ್ ನಹಿ ಸಕ್ತೆ. ಅದರಿಂದ ನಾವು ಮಾಯೆಯಿಂದ ಕನೆಕ್ಷನ್ ಬಿಡಿಸ್ಕೋಬೇಕಂದ್ರೂ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. जैसे यहाँ भी आपकी इस दुनिया में कोई रॉन्ग नंबर मिल जाता है तो वह कहने से भी कट नहीं करते हैं. ಫೋನ್ ಮಾಡ್ತಾರಲ್ಲ, ಈಗ ಫೋನ್ ಮಾಡಂಗೆ ಯಾರ್ದೋ ಬೇರೆದವ್ರ ನಂಬರ್ ಬರ್ತದೆ, ರಾಂಗ್ ನಂಬರ್ ಅಂತ ಹೇಳಿದ್ರೆ ಕಟ್ ಮಾಡೋದಿಲ್ಲ ಕೆಲವರು. ಎಲ್ಲಿಗೆ ಬತ್ರಿ, ಇದು ಯಾವ್ರಿ, ನೀವು ಯಾರು ಅಂತ ಕೇಳ್ತಿರ್ತಾರೆ ನೋಡ್ರಿ, ಒಂದೊಂದು ಸರ್ತಿ ನಡೀತಿರ್ತದಿಲ್ಲ ಅದು. ಅದನ್ನು ಹೇಳ್ತಾರೆ ಬಾಬಾ. जैसे यहाँ भी आपकी इस दुनिया में कोई रॉन्ग नंबर मिल जाता है तो वह कहने से भी कट नहीं करते. आप उनको और वह आपको कहेंगे कि कट करो. आप उनको, ತಾವು ಅವರಿಗೆ ಹೇಳ್ತೀರಾ ಏನಂತ, ಕಟ್ ಮಾಡಿ. ऐसे ही माया भी उसी समय कमज़ोर बच्चों का कनेक्शन ही तोड़ देती है. ಇದೇ ಥರ ಮಾಯೆ ಅಮೃತ ವೇಳೆದೊಳಗೂ ಬಾಜು ಬಂದು ಕೂತಿರ್ತದೆ, ಯಾವಾಗ ಬಾಬನ ಜೋಡಿ ಕನೆಕ್ಷನ್ ಬಿಡಿಸ್ಬೇಕು ಅಂತ ಕಟ್ ಮಾಡಿಬಿಡ್ತದೆ. ಅವ್ರು ಉನ್ಹೀಕೋ ತಂಗ್ ಭೀ ಕರ್ತಿ ಹೈ, ಮತ್ತು ಅವ್ರನ್ನ ಹಿಂಗೆ ಅಳ್ಗಾಡ್ಸೋದಲ್ಲ, ಭಾಳ ಕೆಟ್ಟ ಅಳ್ಗಾಡ್ಸುತ್ತೆ ಅಂತ ಹೇಳ್ತಾರೆ ಬಾಬಾ. ಕ್ಯೋ ತಂಗ್ ಕರ್ತಿ ಹೈ, ಯಾಕೆ ಕಿರಿಕಿರಿ ಮಾಡ್ತದ ಮಾಯಾ, ಉಸ್ಕಾ ಭೀ ಕಾರಣ ಹೈ, ಅದಕ್ಕೂ ಕಾರಣ ಇದೆ. ಏನು, क्योंकि वे सारा दिन अलबेले और आलस्य के वश होते हैं.
ಅಮೃತ ವೇಳೆಯಲ್ಲಿ ಯೋಗ ಯಾಕೆ ಹತ್ತುವುದಿಲ್ಲ ಅಂತಂದರೆ ಇಡೀ ದಿನ ಅವ್ರಿಗೆ ಏನಾಗ್ತಿರ್ತಾರೆ, ಆ ಕಡೆ ಈ ಕಡೆ ಹೊಯ್ದಾಡ್ತಿರ್ತಾರೆ, ಏನೋ ಆಲಸ್ಯ ಆಗಿಬಿಡ್ತದೆ, ಆಲಸ್ಯಕ್ಕೆ ವಶ ಆಗಿಬಿಡ್ತಾರೆ, और उनका अटेंशन कम होता है. ಈ ಥರ ಇರೋದ್ರಿಂದ ಬ್ರೈನ್ ವೀಕ್ ಆಗಿಬಿಡ್ತೈತಿ. ಬಹಳಷ್ಟು ಸಂಕಲ್ಪಗಳು ಒಳಗಡೆ ಬಂದು 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 ಮೆದುಳು ಏನಾಗ್ಬಿಡ್ತದೆ, ವೀಕ್ ಆಗ್ತದೆ. ಮೆದುಳು ವೀಕ್ ಆಯಿತು ಅಂತಂದರೆ ಮನಸ್ಸು ವೀಕ್ ಆಗಿಬಿಡ್ತದೆ. ಮನಸ್ಸು ವೀಕ್ ಆದರೆ ಮೆದುಳು ವೀಕ್ ಆಗ್ತದೆ. ಮೆದುಳು ವೀಕ್ ಆದರೆ ನಾವು ಏನು ಮೆದುಳೆಲ್ಲ ಹಾಕಬೇಕು ಅಂತೀವಿ ಅದು ಇಟ್ಕೊಳ್ಳಲ್ಲ. ಯಾಕಂದ್ರೆ ಡಿಸ್ಟರ್ಬೆನ್ಸ್ ಮಾಡಿರ್ತೀವಲ್ಲ. ಯಾರು ಮಾಡಿರ್ತಾರೆ ಡಿಸ್ಟರ್ಬೆನ್ಸ್? ನಾನೇ ಮಾಡ್ತೀನಿ, ಹೊರಗಿನವ್ರು ಯಾರೂ ಮಾಡಿರೋದಿಲ್ಲ. ನಾನೇ ನನ್ನ ಮೆದುಳಿಗೆ डिस्टर्ब ಮಾಡ್ತೀನಿ. क्योंकि वे सारा दिन अलबेले और आलस्य के वश होते हैं और उनका अटेंशन कम होता है. ಕಾನ್ಸಂಟ್ರೇಷನ್ ಉಳಿಯೋದಿಲ್ಲ. ಏಕಾಗ್ರತಾ ಶಕ್ತಿ ಇಲ್ಲ ಅಂದರೆ ಬಾಬನ ಜೊತೆ ಕನೆಕ್ಷನ್ ಜೋಡ್ಸೋಕ್ಕಾಗೋದಿಲ್ಲ. ಬಾಬಾ ಹೇಳ್ತಾರೆ, ऐसी अलबेली आत्माओं को माया भी विशेष वरदान के समय. ಇಂಥ ಹೊಯ್ದಾಡುವಂಥ ಆತ್ಮಗಳನ್ನು ಮಾಯೇನೂ ಕೂಡ ಈ ವಿಶೇಷ ವರದಾನ, ಅಮೃತ ವೇಳೆ ಅಂದರೆ ಏನು, ವಿಶೇಷವಾದ ವರದಾನ ತಗೊಳ್ಳತಕ್ಕಂಥ ಸಮಯ ಬಾಬಾನಿಂದ. ಇಂಥ ಸಮಯದಲ್ಲಿ ಬಾಪ್ ಕಿ ಆಜ್ಞಾ ಪರ್ ನ ಚಲನೆ ಕಾ, ಮಾಯೆ ಏನು ಮಾಡ್ತದ, ತಂದೆಯ ಆಜ್ಞೆಯ ಪ್ರಕಾರ ನಡಿಲಾರ ಹಾಗೆ ಬದಲಾ ಲೇತಿ ಹೇ, ಬದಲಾ ತಗೋತದಂತದ ಮಾಯಾ. ಬದಲಾ ಅಂದರೆ ರಿವೆಂಜ್ ಅಂತ ಹೇಳ್ತಾರಲ್ಲ ಇಂಗ್ಲೀಷ್. ಕನ್ನಡದಾಗ ಏನಂತಾರೆ ಬದಲಾ ತಗೊಳ್ಳೋದಂದ್ರೆ? ನೀ ನನಗೆ ಹಿಂಗೆ ಮಾಡಿ ನಾನು ಹಿಂಗೆ ಮಾಡತ್ತಿರ್ತೀನಿ ಅಂತಂತಾರಲ್ಲ, ಅದಕ್ಕೆ ಬದಲಾ ತಗೊಳ್ಳೋದು. ಹಾಂ, ಅದಕ್ಕೆ ಹೇಳ್ತಾರೆ ಬಾಬಾ, ಮಾಯೇನು ಬದಲಾ ಲೇತಿ ಹೇ. ಬಾಬಾ ಹೇಳ್ತಾರೆ, और ऐसी आत्माओं का दृश्य बहुत आश्चर्यजनक दिखाई देता है. ಇಂಥ ಆತ್ಮಗಳ ಚಿತ್ರ ಬಹಳ ಆಶ್ಚರ್ಯಜನಕ ಆಗಿರ್ತದೆ. अमृत वेले के थोड़े से समय के बीच अनेक स्वरूप दिखाई देते हैं. ಅಮೃತ ವೇಳೆ ಎಲ್ಲ ಕೂಡ ಎಷ್ಟಿರ್ತದೆ, ನಾಲ್ಕಕ್ಕೆ ಎದ್ರೆ 4:45 45 ನಿಮಿಷ ಒಳಗೆ ಏನು ಮಾಡ್ತಾರಂತೆ, ಅನೇಕ ಸ್ವರೂಪ ದಿಖಾಯಿ ದೇತಿ. ಒಂದಲ್ಲ ಎರಡಲ್ಲ, ಭಾಳ ಸ್ವರೂಪನೇ ನೋಡ್ತೀನಿ ನಾನು ಅಂತ ಹೇಳ್ತಾರೆ ಬಾಬಾ. ಏಕ್ ತೋ ಕಭಿ ಕಭಿ ಬಾಪ್ ಕೋ ಸ್ನೇಹ ಸೆ ಸಹಯೋಗ ಲೇನೆ ಕಿ ಅರ್ಜಿ ಡಾಲ್ತೆ रहते हैं. ಒಂದು ಕಭಿ ಕಭಿ ಆವಾಗ ತಂದೆಯ ಸ್ನೇಹದ ಸಹಯೋಗ ತಗೊಳ್ತಕ್ಕಂಥ ಅಪ್ಲಿಕೇಶನ್ ಹಾಕ್ತಾರಂತೆ. ಕಭಿ ಕಭಿ ಬಾಪ್ ಕೋ ಖುಷ್ ಕರ್ನೆ ಕೆ ಲಿಯೆ. ಇನ್ನು ಕೆಲವು ಸರ್ತಿ ಬಾಬಾನ ಖುಷಿ ಮಾಡೋದಕ್ಕೋಸ್ಕರ ಬಾಪ್ ಕಿ ಮಹಿಮಾ, ತಂದೆ ಮಹಿಮೆ ಮಾಡ್ತಾರೆ. ಅವ್ರ ಕರ್ತವ್ಯಕ್ಕೆ ಯಾದ್ ದಿಲಾತೆ रहते हैं. ಬಾಬಾಗೆ ನಾವು ಏನು ಮಾಡ್ತೀವಿ ಅಂತ, ಬಾಬಾ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಬಾಬಾಗೆ ನಾವು ಏನು ಮಾಡ್ತೀವಿ ಅಂತ ನೆನಪು ಮಾಡಿಸ್ತೀವಿ ಅಂತ. ಕರ್ತವ್ಯಕ್ಕೋ ಯಾದ್ ದಿಲಾತೆ हैं. ಮತ್ತು ಬಾಬಾ ಹೇಳ್ತಾರೆ ಕಿ ಆಪ್ ತೋ ರೇಮ್ ದಿಲ್ ಹೋ, ಹೇಳ್ತೀವಿ ಅಂತ. ಬಾಬಾ ನೀವು ಭಾಳ ದಯಾಮಯಿ ಇದ್ದೀರಿ. ಮತ್ತು ಹೇಳ್ತಾರೆ ಆಪ್ ತೋ ಸರ್ವಶಕ್ತಿಮಾನ್ ಹೋ, ಬಾಬಾ ನೀವು ಸರ್ವಶಕ್ತಿಮಾನ್ ಆಗಿದ್ದೀರಿ. ವರದಾನಿ ಹೋ, ಬಚ್ಚೋಂ ಕೆ ಲಿಯೇ ಹಿ ತೋ ಆಯೇ ಹೋ. ಆದಿ ಬಾಬಾ ನೀವು ಎದಕ್ಕೆ ಬಂದಿರಿ, ನಮ್ಮ ಸಲುವಾಗಿ ಬಂದಿದ್ದೀರಿ. ಇದೆಲ್ಲ ನೆನಪು ಮಾಡಿಸ್ತೀವಿ ಅಂತ ಬಾಬಾಗೆ ನಾವೇ. ಕಭಿ ಕಭಿ ಫಿರ್ ಜೋಶ್ ಮೇ ಆಕರ್, ಇನ್ನೂ ಮುಂದಕ್ಕೆ ಹೋಗಿ ಭಾಳ ಜೋಶ್ ಬಂತು ಅಂತಂದರೆ ಮಾಯಾ ಸೆ ಪರೇಶಾನ್ ಹೋ, ಸರ್ವಶಕ್ತಿಯ ರೂಪಿ ಶಸ್ತ್ರ ಯೂಸ್ ಕರ್ನೆ ಕಾ ಪ್ರಯತ್ನ ಕರ್ತೆ ಹೇ. ಮತ್ತೇನಾಗ್ತದೆ, ಭಾಳ ಜೋಶ್ ಬಂದು ಮಾಯೆಯಿಂದ ಏನಾಗ್ತದೆ, ದುಃಖ ಆಗ್ತಿರ್ತದೆ. ಅಲ್ಲಿ ಸರ್ವಶಕ್ತಿಗಳ ರೂಪದ ಶಸ್ತ್ರಗಳನ್ನು ಯೂಸ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನನೂ ಮಾಡ್ತೀರಾ. वे फिर कभी तलवार चलाते हैं और कभी ढाल को सामने रखते हैं, लेकिन जोश के साथ आज्ञाकारी, वफादार और निरंतर स्मृति स्वरूप बनने का होश न होने के कारण उनका जोश यथार्थ निशाने पर नहीं पहुंच सकता. यह दृश्य बड़ा हंसी का होता है. ಬಾಬಾ ಏನು ಹೇಳ್ತಾರೆ, ಮಾಯೆ ಬರ್ತದೆ, ಪರೇಶಾನ್ ಮಾಡ್ತದೆ, ಎಲ್ಲ ಸರ್ವಶಕ್ತಿಗಳನ್ನು ತಗೊಂಡು ಶಸ್ತ್ರಗಳನ್ನು ತಗೊಂಡು ಯೂಸ್ ಮಾಡಿಕೊಂಡು ಪ್ರಯತ್ನ ಮಾಡ್ತೀರಾ. ಆದರೂ ಕೂಡ ಕೆಲವರು
ಖಡ್ಗ ಬಳಕೆ ಮಾಡ್ತಾರೆ, ತಲವಾರ್ ಚಲಾತೆ ಹೇ, ಇನ್ನೇನೇನೋ ಮಾಡ್ತಿರ್ತಾರೆ. ಆದರೂ ಜೋಶ್ಗೆ ಸಾಥ್, ಆ ಜೋಶ್ ಇದ್ದದ್ದು ಕಾರಣ, ಯಾವ ಜೋಶ? ಮಾಯೆ ಜೋಶ್ ಇರೋದ್ರ ಕಾರಣ ಆಜ್ಞಾಕಾರಿನೂ ಆಗೋದಿಲ್ಲ, ವಫಾದ ನಿಷ್ಠೆನೂ ಇರೋದಿಲ್ಲ. ನಿರಂತರ ಸ್ಮೃತಿ ಸ್ವರೂಪ್ ಬನನೆ ಕಾ ಹೋಶ್ ನ ಹೋನೆ ಕೆ ಕಾರಣ, ನಿರಂತರ ಸ್ಮೃತಿ ಸ್ವರೂಪ ಇಲ್ಲದರ ಕಾರಣ ಉನೋಂಕಾ ಜೋಶ್, ಅವರ ಜೋಶ್ ನಿಶಾನೆ ಪರ್ ನಹಿ ಪਹੁಂಚ ಸಕ್ತಾ. ನಮ್ಮ ನಿಶಾನೆ ಏನು? ಪರಮಧಾಮಕ್ಕೆ ಹೋಗಿ ಬಾಬನ ಜೊತೆ ಕನೆಕ್ಟ್ ಆಗೋದು ನಮ್ಮದು ಗುರಿ. ಆದರೆ ಮಾಯ ಏನು ಮಾಡ್ತದೆ? ಇದು ಎಲ್ಲ ನೋಡ್ತಾ ಇರ್ತೀನಿ, ಇದೆಲ್ಲ ನೋಡಿ ನನಗೇನಾಗ್ತದೆ? ಹಸಿ ಆತಿ ಹೇ, ನಗು ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಕೋಯಿ ಕೋಯಿ ಫಿರ್ ಐಸೆ ಭೋಲೆ ಬಚ್ಚೆ ಹೋತೆ ಹೇ, ಇನ್ನು ಕೆಲವರು ಭಾಳ ಇಷ್ಟ ಮುಗ್ಧ ಇರ್ತಾರೆ, ಜೋ कि ईश्वरीय प्राप्ति और माया के अंतर को भी नहीं जानते. ಇನ್ನು ಕೆಲವ್ರಿಗೆ ಈಶ್ವರೀಯ ಪ್ರಾಪ್ತಿ ಅಂದ್ರೂ ಗೊತ್ತಿಲ್ಲ, ಮಾಯೆ ಅಂದರೆ ಏನು ಎರಡತ್ರ ಅಂತರನೇ ಗೊತ್ತಿಲ್ಲ, ಮಾಯೆ ಮತ್ತು ಈಶ್ವರದ ಅಂತರನೇ ಗೊತ್ತಿಲ್ಲ. ನಿದ್ರಾ ಕೋ ಹಿ ಶಾಂತ ಸ್ವರೂಪ್ और बीज रूप स्टेज समझ लेते हैं. ಅಮೃತ ವೇಳೆಯಲ್ಲಿ ಬಂದು ಕೂತು ಶಾಂತಾಗಿ ಕೂತ್ಕೊಳ್ಳೆ ಏನಾಗ್ಬಿಡ್ತದೆ? ನಿದ್ರೆ ಬಂದುಬಿಡ್ತದೆ. ಆ ನಿದ್ರೆಗೆ ಏನಂತ ಹೇಳ್ತಾರಂತೆ? ಶಾಂತ ಸ್ವರೂಪ, ಬೀಜ ಸ್ವರೂಪ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, अल्पकाल की निद्रा द्वारा रेस्ट के सुख को अतीन्द्रिय सुख समझ लेते हैं. ನಿದ್ದೆ ಮಾಡ್ತಿರ್ತಾರೆ, ಆ ನಿದ್ದೆಗೆ ಏನಂತ ಹೇಳ್ತಾರೆ ಅವರು? ಅತೀಂದ್ರಿಯ ಸುಖ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಬಾಬಾ. ऐसे अनेक प्रकार के बच्चे अनेक प्रकार के दृश्य दिखाते रहते हैं. ಇಂಥ ಬಹಳಷ್ಟು ಮಕ್ಕಳು ವಿವಿಧ ರೀತಿಯ ದೃಶ್ಯಗಳನ್ನು ತೋರಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಜೋ ಮಹಾರಥಿ ಬಚ್ಚೆ ಅಬ್ ತಕ್ ಗಿಂತಿ ಕೆ ಹೇ, ಆದರೆ ಮಹಾರಥಿ ಬಚ್ಚೆಗಳು ಇನ್ನೂ ಬಹಳಷ್ಟು ಬೆರಳೆಣಿಕೆ ಎಷ್ಟಿದ್ದಾರೆ? ಒಬ್ಬರು, ಇಬ್ಬರು, 3 ಜನ ಇಷ್ಟೇ ಇದ್ದಾರೆ. या जो आप लोगों की गिनती में हैं वे उनसे भी कम हैं. आप लोग तो अष्ट समझते हो, लेकिन बाप की गिनती में अष्ट कम हैं. ನೀವು ಎಣಿಸ್ತೀರ, ಇವರೆಲ್ಲ ಅಷ್ಟರತ್ನದಲ್ಲಿ ಬರ್ತಾರೆ, ಅವರು ಇವರು ಹಾಗೆ. ಆದ್ರೆ ಬಾಬಾ ಹೇಳ್ತಾರೆ ಇನ್ನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ, ಇನ್ನು ಕಡಿಮೆ ಇದ್ದಾರೆ, 8 ರತ್ನಗಳೇ ಇಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, अब तक अष्टरत्नों के अष्टशक्ति स्वरूप संकल्प, बोल और कर्म बाप समान बनने की स्टेज प्राप्त करते जा रहे हैं. ಇನ್ನು ಅವ್ರು ಏನು ಮಾಡ್ತಿದ್ದಾರೆ? ಪ್ರಯತ್ನ ಮಾಡ್ತಿದ್ದಾರೆ. ಅಷ್ಟರತ್ನಗಳ ಅಷ್ಟ ಶಕ್ತಿ ಸ್ವರೂಪ, ಸಂಕಲ್ಪ, ಮಾತು, ಕರ್ಮ ತಂದೆ ಸಮಾನ ಆಗ್ತಕ್ಕಂಥ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳೋದ್ರಲ್ಲೇ ಇದ್ದಾರೆ. ऐसे अष्टरत्नों से मिलने के लिए ड्रामा अनुसार बाप से मिलने में विशेष अधिकार प्राप्त नुद्धा हुआ है. ಇಂಥ ಅಷ್ಟರತ್ನಗಳಿಂದ ಮಿಲನ್ ಮಾಡ್ತಕ್ಕಂಥ ಡ್ರಾಮಾ ಅನುಸಾರ ತಂದೆಯಿಂದ ಮಿಲನದಲ್ಲಿ ವಿಶೇಷ ಅಧಿಕಾರ ಪ್ರಾಪ್ತ ಅದು ನೊಂದಿದೆ, ಫಿಕ್ಸ್ ಇದೆ ಅಂತಾರೆ ಬಾಬಾ. उन्होंने नंबर मिलाने की आवश्यकता नहीं, क्योंकि उन आत्माओं का कनेक्शन निरंतर है. ಬಾಬಾ ಹೇಳ್ತಾರೆ, ಅವ್ರಿಗೆ ನಂಬರ್ ಕೊಡಬೇಕು, ಮಾಡಬೇಕು, ಬಿಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ಅವರು ಯಾವಾಗಲೂ ಏನಿರ್ತಾರೆ? ಬಾಬನ ಕನೆಕ್ಷನ್ನಲ್ಲಿರ್ತಾರೆ. उनका नंबर मिलाने की आवश्यकता नहीं, क्योंकि उन आत्माओं का कनेक्शन निरंतर है. यह वायरलेस का कनेक्शन, वायरलेಸ್ ಕನೆಕ್ಷನ್ ಹೇಗೆಲ್ಲ ಮೊಬೈಲ್ ಇದ್ದಾವಲ್ಲ, ವೈರ್ಲೆಸ್ ಕನೆಕ್ಷನ್ ಅಂದರೆ ಏನು ಹೇಳ್ತಾರೆ ಬಾಬಾ ಇಲ್ಲೇ? ನಿರ್ವಿಕಾರಿ. ಏನಿರಬೇಕಂತೆ? ನಿರ್ವಿಕಾರಿ ಇರಬೇಕು. ಆತ್ಮಾओं की ही प्राप्त होता है. ಯಾರು ನಿರ್ವಿಕಾರಿ ಇದ್ದಾರೋ ಅವ್ರಿಗೆ ಮಾತ್ರ ವೈರ್ಲೆಸ್ ಕನೆಕ್ಷನ್ ಸಿಗ್ತದೆ, ಪ್ರಾಪ್ತಿ ಆಗ್ತದೆ. ಸಂಕಲ್ಪ ಕಿಯಾ ಅವ್ರ ಮಿಲನ್ ಹುವಾ. ಬಾಬಾ ಅಂದ್ರೆ ಸಾಕು, ಕನೆಕ್ಷನ್ ಆಗಿಬಿಡ್ತದೆ. ऐसे वरदानी बच्चे बहुत कम है. ಇಂಥ ವರದಾನಿ ಮಕ್ಕಳು ಬಹಳಷ್ಟು ಕಡಿಮೆ ಇದ್ದಾರೆ. ಯಹ ಹೇ ಅಮೃತ ವೇಳೆ ಕಾ ದೃಶ್ಯ. ಇದೇನಾಗಿತ್ತು ಇಲ್ಲಿ ತನಕ? ಅಮೃತ ವೇಳೆ ದೃಶ್ಯ. ಅಮೃತ ವೇಳೆದಲ್ಲಿ ಮಕ್ಕಳು ಹೆಂಗಿರ್ತಾರೆ?
बाप दादा के पास सारे दिन में 5 प्रकार की क्यों लगती है? ಬಾಪ್ ದಾದಾ ಹತ್ರ ಇಡೀ ದಿನದಲ್ಲಿ 5 ಪ್ರಕಾರದ ಪಾಳಿ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಒಂದು ಏನೇನು? एक क्यों होती है भिन्न भिन्न प्रकार की अर्जी ले आने वालों की. ಒಂದನೇ ಕ್ಯೂ ಏನೋ, ಬಹಳ ವಿವಿಧ ರೀತಿಯ ಅಪ್ಲಿಕೇಶನ್ಸ್ಗಳನ್ನು ತಗೊಂಡು ಬಂದಿರ್ತಾರೆ. ಅಭಿ ಸ್ವಯಂ ಕೆ ಪ್ರತಿ ಅರ್ಜಿ ಲೇ ಆತೆ ಹೇ ಕಿ ತಮಗಾಗಿ ಏನೇನು ಬೇಕು ಅಂತ ಅರ್ಜಿ ಬರ್ಕೊಂಡು ಬಂದಿರ್ತಾರೆ. ಏನೇನು ಶಕ್ತಿದೋ, ಬಾಬಾಗೆ ಅರ್ಜಿ ಹಾಕ್ತಾರೆ, ಬಾಬಾ ನನಗೆ ಶಕ್ತಿ ಕೊಡು, ಸಹಯೋಗ ದೋ, ಬುದ್ಧಿ ಕಾ ತಾಲಾ ಖೋಲೋ, ಬಾಬಾ ನಂದು ಬುದ್ಧಿ ಕೀಲಿ ತಗಿ, ಹಿಮ್ಮತ್ ದೋ, ಯುಕ್ತಿ ದೋ, ಧೈರ್ಯ ಕೊಡು, ಯುಕ್ತಿ ಕೊಡು. ಏನು ಇವೆಲ್ಲ ಕೊಡು 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 ಅಂದರೆ ಯಾವ ಸಂಸ್ಕಾರ ಇಲ್ಲ? ಕೊಡು ಅನ್ನೋ ಸಂಸ್ಕಾರ ಯಾರ್ದಿದೆ? ಯಾರು ಕೊಡು ಅಂತಾರೆ? ಭಿಕ್ಷುಕರಲ್ಲ. ಕೊಡು ಅನ್ನೋರ್ಗೆ ಏನು ಹೇಳಬೇಕು? ಭಿಕ್ಷುಕರು. ಅದು ಕೊಡು ಇದು ಕೊಡು. ಕಭಿ ಫಿರ್ ಅನ್ಯ ಸಂಪರ್ಕ ಮೇ ಆನೆ ವಾಲೆ ಆತ್ಮಾओं की अर्जी ले आते हैं. ಮತ್ತಿನ್ನೊಂದೇನು, ನಮ್ಮ ಸಂಪರ್ಕದಲ್ಲಿರೋ ಆತ್ಮಗಳದ ಅರ್ಜಿನೂ ತೊಗೊಂಡು ಬರ್ತೀವಿ. ಬಾಬಾ ಅವ್ರಿಗೆ ಅದನ್ನು ಕೊಡು ಇದನ್ನು ಕೊಡು ಅಂಥೇಳಿ ಬಾಬಾ ಹೇಳ್ತಾರೆ कि मेरे पति व फलाने संबंधी की बुद्धि का ताला खोल दो. ನನ್ನ ಪತಿ ಬುದ್ಧಿ ತೆಗಿ, ಅವ್ರ ಪತಿ ಬುದ್ಧಿ ತೆಗಿ, ಮಗಂದು ಮಕ್ಕಳದು ಅದು ಮಾಡು ಇದು ಮಾಡು, ಇವೆಲ್ಲ ಅರ್ಜಿ ತೊಗೊಂಡು ಬರ್ತಾರೆ. ಕಭಿ ಕಭಿ अपनी की हुई सर्विस की सफलता न देख कर यह भी अर्जी करते हैं कि हमारी सफलता हो जाए. ಪಾಪಾ ಎಲ್ಲದರಲ್ಲೂ ನಮ್ಮದು ಸಫಲತೆ ಆಗಲಿ, सर्विस हम करेंगे और सफलता आप देना. सर्विस हम करेंगे, सफलता आप देना. हमारी याद की यात्रा निरंतर और पावरफुल हो जाए, हमारे यह संस्कार ख़त्म हो जाए. ऐसे भिन्न भिन्न प्रकार की अर्जी डालने वाले बाप के पास रहते हैं ಅಂತಾರೆ ಬಾಬಾ. ಇಷ್ಟೆಲ್ಲ ಅರ್ಜಿಗಳನ್ನು ಹಾಕ್ತೀವಿ ಅಂತ ನಾವು. ಇದು ಮೊದಲೇ ಪಾಯಿಂಟ್. इन्हीं ಒಂದನೇ क्यू आयत. इन्हीं ಎರಡನೇ क्यू. दूसरी क्यू होती है कंप्लेंट करने वालों की. ಎರಡನೇ क्यू ಏನಿದೆ? कंप्लेंट. उनकी भाषा ही ऐसी होती है, यह क्यों, यह कैसे, कब, क्यों, क्या. ಇದು ಒಂದು. मैं चाहती हूँ फिर भी क्यों नहीं होता. ನನಗೇನಿಚ್ಛೆ ಬಾಬಾ, ಇಡೀ ದಿನ ನಿನ್ನೆ ನೆನಪು ಮಾಡ್ಬೇಕಂತೀನಿ, ಯಾಕೆ ಆಗ್ತಿಲ್ಲ? ಯಾರು ಕ್ಯೂ ನಹಿ ठहरती. ಯಾವಾಗಲೂ ನೆನಪು ಯಾಕೆ ಇರುವುದಿಲ್ಲ? ಲೌಕಿಕ और अलौकिक परिवार से सहयोग क्यों नहीं मिलता. ನನಗೆ ಅವ್ರ್ಯಾಕೆ ಸಹಯೋಗ ಕೊಡೋಂಗಿಲ್ಲ, ಇವ್ರ್ಯಾಕೆ ಸಹयोग ಕೊಡೋಂಗಿಲ್ಲ. ಇದೆಲ್ಲ ಕಂಪ್ಲೇಂಟ್ಸ್. ऐसी अनेक प्रकार की कंप्लेंट्स होती है, उनमें भी विशेष 2 बातें की व्यर्थ संकल्प क्यों आते हैं. ಈ ಥರ ಎಲ್ಲ ಕಂಪ್ಲೇಂಟ್ಸ್ ತಗೊಂಬರ್ತಾರೆ. ಅದರಲ್ಲಿ ಇನ್ನೂ ಅನೇಕ ಪ್ರಕಾರದ ಕಂಪ್ಲೇಂಟ್ನಲ್ಲಿ 2 ಮಾತುಗಳು, ವ್ಯರ್ಥ ಸಂಕಲ್ಪಗಳು ಯಾಕೆ ಬರ್ತಾವೆ? ಶರೀರ ಕಾ ರೋಗ ಕ್ಯೂ ಆತಾ ಹೈ. ಏನು ಹೇಳ್ಬೇಕು ಬಾಬಾ? ಯಾದ್ ಕ್ಯೂ ಟೂಟ್ತಿ ಹೈ ಆದಿ. इस प्रकार की कंप्लेंट्स की क्यू लंबी होती है. ಇನ್ನು ಬಾಬಾ ಸ್ವಲ್ಪ ಇಟ್ಟಾರೆ, ಇನ್ನು ಹಿಂದಿದ್ರ ಬಾಲ ಏನದು ಭಾಳ ಐತಿ ಕ್ಯೂ. ಒಂದೇನು ಹೇಳಿದ್ರು ಬಾಬಾ? ಮೊದಲೇದೇನು ಹೇಳಿದ್ರು ಬಾಬಾ? ಕ್ಯೂ ಎದುರ್ದು ಅದು ಕೊಡು ಇದು ಕೊಡು, ಸಹಯೋಗ ಕೊಡು, ಧೈರ್ಯ ಕೊಡು. ಇನ್ನು ಎರಡನೇದು ಕಂಪ್ಲೇಂಟ್ಸ್. ನೆಕ್ಸ್ಟ್ 3 ಕೈ ಬಾಪ್ ದಾದಾ ಕೋ ಜ್ಯೋತಿಷಿ ಸಮಜ್ಕರ್ ಕ್ಯೂ ಲಗಾತೆ ಹೇ. ಇನ್ನೊಂದೇನು, ಬಾಬಾ ಭವಿಷ್ಯ ಹೇಳೋರಿದ್ದಾರೆ ಅಂಥೇಳಿ ಹಂಗೊಂದು ಕ್ಯೂ ಹಚ್ತಾರಂತೆ. ಅಲ್ಲೇನು ಮಾಡ್ತಾರೆ? ಕ್ಯಾ ಹಮಾರಿ ಬಿಮಾರಿ ಮಿಟೇಗಿ. ಬಾಬಾ ನನಗಿದೋದ ಇದು ಹೋಗ್ತದೇನು? ಕ್ಯಾ ಸರ್ವಿಸ್ ಮೇ ಸಫಲತಾ ಹೋಗಿ. ನಾ ಏನೇನೋ ಸೇವೆ ಮಾಡ್ತೀನಿ, ಇಲ್ಲಿ ಸಫಲತೆ ಆಗ್ತದಾ? ಕ್ಯಾ ಮೇರಾ ಫಲಾನಾ ಸಂಬಂಧಿ ಧ್ಯಾನ ಮೇ ಚಲೇಗಾ. ನನ್ನ ಪತಿ, ನನ್ನ ಮಕ್ಕಳು, ನನ್ನ ಹೆಂಡತಿ ಇವರೆಲ್ಲ ಜ್ಞಾನಕ್ಕೆ ಬರ್ತಾರಾ ಮುಂದೆ? क्या मेरा फलाना संबंधी ज्ञान में चलेगा? क्या हमारे गांव व शहर में सर्विस वृद्धि को पावेगी? सर्विस
ಬಾಬಾ ಹೇಳ್ತಾರೆ, ಈ ನಮ್ಮೂರಲ್ಲಿ ಸರ್ವೀಸು ಹೆಚ್ಚಾಗ್ತದೇನು? ಕ್ಯಾ ವ್ಯವಹಾರ ಮೇ ಸಫಲತಾ ಹೋಗಿ? ಏನಾದರೂ ವ್ಯವಹಾರ ಮಾಡಿದಾಗಲೇ ಸಫಲತೆ ಆಗ್ತದೇನು? ಯಹ ವ್ಯವಹಾರ ಕರೋ ಯಾ ಯಹ ವ್ಯವಹಾರ ಛೋಡು. ಈ ಬಿಸ್ನೆಸ್ ಮಾಡಬೇಕೋ ಮಾಡಬಾರ್ದು? ಬಿಸ್ನೆಸ್ ಕರೋ ಯಾ ನೌಕರಿ ಕರೋ? ಕ್ಯಾ ಮೈ ಮಹಾರಥಿ ಬನ್ ಸಕ್ತಿ ಹೂँ? ಮತ್ತು ಈ ಕಡೆನೂ ಬರೋದು ಹಾಗೆ, ಬಾಬಾ ನಾ ಇಲ್ಲಿ ಬಂದರೆ ಮಹಾರಥಿ ಆಗ್ತೀನಾ? ऐसे ऐसे गृहस्थ व्यवहार की छोटी छोटी बातें कि क्या मेरी सास का क्रोध कम होगा? ನಮ್ಮ ಅತ್ತಿ ಸಿಟ್ಟು ಕಡಿಮೆ ಆಗ್ತೈತಿ? तो मैं बांधेली या बांधेला हूँ, क्या मेरा बंधन टूटेगा? क्या मैं स्वतंत्र बनूंगा? अथवा कई यह भी विशेष बातें पूछते हैं कि क्या मैं टोटल सरेंडर हूँगा? ಇವೆಲ್ಲ ಪ್ರಶ್ನೆ ಕೇಳ್ತಾರೆ ಬಾಬಾ. ಸರೆಂಡರ್ ಆಗ್ಬೋದಾ? ಮದುವೆ ಆಗ್ಬೋದಾ? ಹಿಂಗೆ ಏನು ಮಾಡ್ಬೇಕು ಬಾಬಾ ಅಂತ ಭವಿಷ್ಯ ಜ್ಯೋತಿಷ್ಯಗಾರ ಹತ್ರ ಹೋಗಿ ಯಾವ ಥರ ಕೇಳ್ತಾರಲ್ಲ ಹಾಗೆ ಬಾಬಾಗೂ ಕೇಳ್ತಾರೆ. ಕ್ಯಾ ಮೇರಿ ಯಹ ಇಚ್ಛಾ ಪೂರಿ ಹೋಗಿ? ಐಸೆ ಯಹ ಭೀ ಕ್ಯೂ ಹೋತಿ ಹೈ? ಇನ್ ಫೋರ್ತ್ ಚೌಥಿ ಕ್ಯೂ ಹೋತಿ ಹೈ? ನಾಲ್ಕನೇ ಕ್ಯೂ ಏನಾಗಿದೆ? ಉಲ್ಹಾನ ದೇನೆ ವಾಲೋಂಕಿ. ಇದು ಒಂದು ಬೇರೆ. ಮತ್ತು ಉಲ್ಹಾನ ಮಾಡೋದಂದ್ರೆ ನನಗೆ ಹಿಂಗಾಗಿದೆ, ಕಣ್ಣು ಮುಚ್ಚಿಕೊಂಡು ಕೂತೀಯೇನು, ಈ ಥರ ಮಾಡ್ತಾರಲ್ಲ ಭಕ್ತರು. ಇನ್ನು ಇಲ್ಲಿ ಏನು ಮಾಡ್ತೀವಿ ನಾವು? ಆಪ್ ಐಸೆ ಟೈಮ್ ಪರ್ ಕ್ಯೂ ಆಯೆ? ನೀವು ಇಂಥ ಸಮಯದಲ್ಲಿ ಯಾಕೆ ಬಂದ್ರಿ? ಜಬ್ ಹಮ್ ಬುಢಿ ಬನ್ ಗೈ. ಈಗ ನಮ್ಗೆ ವಯಸ್ಸಾಯಿತು, ಈಗ ನಮ್ಗೆ ಜ್ಞಾನ ಕೊಟ್ಟಿಲ್ಲ ನೀನು. ನಾವು ಸಣ್ಣವರಿದ್ದಾಗ ಯಾಕೆ ನೀ ಜ್ಞಾನ ಕೊಡಲಿಲ್ಲ? और अब मैं बीमार शरीर वाली बन गई. ನನಗೀಗ ಶರೀರ ಹಿಂಗಾಗ್ಬಿಟ್ಟಿದೆ. अपने पहले क्यों नहीं जगाया? आपने पहले क्यों नहीं जगाया? ಮೊದಲೇ ನಮ್ಗೆ ಯಾಕೆ ಸಿಗಲಿಲ್ಲ ನೀವು? ದೇರಿ ಸೆ ಕ್ಯೂ ಜಗಾಯ? ಇಷ್ಟು ಲೇಟಾಗಿ ಯಾಕೆ ನನಗೆ ಸಿಕ್ಬಿಟ್ಟು ನೀನು? ಆಪ್ ಸಿಂಧ ದೇಶ ಮೇ ಹಿ ಕ್ಯೂ ಆಯೆ? ನಾ ಎಲ್ಲಿದ್ದೀನಲ್ಲೇ ಬರಬೇಕಾಗಿತ್ತು, ಸಿಂಧ ದೇಶದಲ್ಲಿ ಯಾಕೆ ಬಂದ್ರಿ? ಪಹಲೆ ವಹಾ ಕಿ ಬೆಹನೆ ಕ್ಯೂ ನಿಕ್ಲಿ? ಬೆಹನೆ ಕ್ಯೂ ನಿಕ್ಲಿ? ಹೆಣ್ಮಕ್ಳೇ ಯಾಕೆ ಬಂದರು? ಸಂಗಮ ಯುಗ ಪರ್ ಹಮೇ ಗೋಪ್ ಕ್ಯೂ ಬನಾಯ? ಇನ್ನು ಇದು ಒಂದು ಬೇರೆ ಅಣ್ಣಂದಿರು ಕೇಳ್ತಾರೆ. ಸಂಬಂಧಿರದಲ್ಲಿ ಅಲ್ಲ, ಬಾಬಾ ಹೇಳ್ತಾರೆ ಸಂಗಮ ಯುಗದಲ್ಲಿ ನಮಗೆ ಗೋಪ್ ಕ್ಯೂ ಬನಾಯ? शक्ति फर्स्ट यह रीति रस्म क्यों बनी? क्या इस लास्ट जन्म में ही मुझे बांधेली बनना था? ಲಾಸ್ಟ್ ಜನ್ಮದಂತ ಹೇಳ್ತೀಯ, ಮತ್ತು ಇಲ್ಲಿ ಯಾಕೆ ತಂದು ಸಿಕ್ಕ ಹಾಕ್ಸಿದಿ? ಬಾಂಧೇಲಿ ಅಂದರೆ ಲೌಕಿಕ ವ್ಯವಹಾರದಲ್ಲಿ ಇರೋರು. ಬಾಬಾ ಹೇಳ್ತಾರೆ, क्या इस लास्ट जन्म में ही मुझे बांधेली बनना था? ऐसा कर्म बंधन मेरा ही क्यों बना? ಇಷ್ಟ್ಯಾಕೆ ನನಗೆ ಕರ್ಮ ಬಂಧನ ಇದೆ? ನನಗೆ ಯಾಕೆ ಇಷ್ಟು ಕರ್ಮ ಬಂಧನ ಕೊಟ್ಟಿದೀಯಾ? ಮುझे ಗರೀಬ್ ಕ್ಯೂ ಬನಾಯ? ಗೀತಕ್ಕ ಯಾಕೆ ನನಗೆ ಬಡವ ಮಾಡಿದಿ? ಕಿ ಜೋ ಮೈ ಧನ್ ಸೆ ಸಹಯೋಗ ನಹಿ ಕರ್ ಸಕ್ತಿ? ಬಾಬಾಗ ನಾ ಏನೇನೋ ಧನ ಸಹಯೋಗ ಮಾಡಬೇಕಂತ ಮಾಡೀನಿ, ನನ್ನ ಯಾಕೆ ಬಡವ ಮಾಡಿದಿ? ಸಾಕಾರ ರೂಪ ಮೇ ಮಿಲ್ನೆ ಕಾ ಪಾರ್ಟ್ ಹಮಾರ ಕ್ಯೂ ನಹಿ ಬನಾ? ನೀ ಇದ್ದಾಗೆ ನಮ್ಮನ್ನ ಯಾಕೆ ಕರ್ಕೊಳ್ಳಿಲ್ಲ? ಬ್ರಹ್ಮ ಬಾಬಾ ಇದ್ದಾಗೆ ನಮ್ಮನ್ನ ಯಾಕೆ ಕರ್ಕೊಳ್ಳಿಲ್ಲ? ऐसे अनेक प्रकार से उल्हाना देने वाले हैं, क्यों भी होती है. लास्ट ಒಂದನೇದೇನಿತ್ತು? ತನಗಾಗಿ ಅದು ಕೊಡು ಇದು ಕೊಡು ಅಂತ ಬೇಡ್ಕೊಳ್ದಿತ್ತು. ಎರಡನೇದೇನಾಗಿತ್ತು? ಕಂಪ್ಲೇಂಟ್ ಆಗಿತ್ತು. ಮೂರನೇದೇನಾಯಿತು? ಜ್ಯೋತಿಷ ಕೇಳೋದಾಗಿತ್ತು. ನಾಲ್ಕನೇದೇನಾಯಿತು? ಅವಾಗ ಯಾಕೆ ಬರಲಿಲ್ಲ, ಇವಾಗ ಯಾಕೆ ಬರಲಿಲ್ಲ ಅಂತೇಳಿ ಬಾಬಾಗೆ ಬೈಯೋದು. ಇನ್ನು ಐದನೇದು ಕ್ಯೂ ಏನದ ಹೇಳ್ತಾರೆ ಬಾಬಾ, ಪಾಂಚ್ವಿ ಕ್ಯೂ ಭಿ ಹೋತಿ ಹೇ. ಇನ್ನು ಐದನೇದು ಒಂದು ಐತಿ, ವಹ ಅಬ್ ಕಮ್ ಹೋತಿ ಜಾ ರಹಿ ಹೇ, ಅದು ಕಡಿಮೆ ಆಗತ್ತದಂತ. ಐದನೇದ್ದು ಏನು? ವಹ ಹೇ ರಾಯಲ್ ರೂಪ ಸೇ ಮಾಂಗನೆ ಕಿ. ರಾಯಲ್ ರೂಪದಲ್ಲಿ ಕೇಳ್ತಾರೆ. अभी कृपा व आशीर्वाद शब्द नहीं कहते, लेकिन उसमें चाहना तो भरी
ही होती है. ಬಾಬಾ ಹೇಳ್ತಾರೆ, ಬಾಬಾ ಆಶೀರ್ವಾದ ಮಾಡು ಅಂಥೇಳಿ ಹೀಗೆಲ್ಲ ಹೇಳೋದಿಲ್ಲ. ಹೇಳಿಲ್ಲ ಅಂದ್ರೂ ಅದ್ರ ಒಳಗಡೆ ಏನಿರ್ತದಂತೆ, ಬೇಡ್ಕೊಳ್ಳದೆ ಇರ್ತದಂತಾರೆ ಬಾಬಾ. ಚಾಹನ ಅಂದರೆ ಇಚ್ಛೆನೇ ಇರ್ತದೆ. ಸುನಾ ಕಿತನೆ ಪ್ರಕಾರ ಕಿ ಕ್ಯೂ ಲಗ್ತಿ ಹೈ, ಕೇಳಿದ್ರ ಎಷ್ಟು ಪ್ರಕಾರದ ಕ್ಯೂ ಇರ್ತದೆ. 5ನೇ ಪ್ರಕಾರದ್ದು ಗುಪ್ತ ಇಟ್ಬಿಟ್ರು ಬಾಬಾ, ಹೇಳಿಲ್ಲ. ಇವೆಲ್ಲ ರಾಯಲ್ ಕ್ಯೂ, ಎಲ್ಲ ಮುಗ್ದಿರ್ತದೆ ಅಂಥವ್ರದ್ದು. ಈ 4 ದಾಟಿ ಬಂದಿರ್ತಾರೋ ಅಂಥವ್ರದ್ದು ಭಲೆ ಏನೋ ನಮಗೆ ಸಿಕ್ತ್ರಿ ಎಲ್ಲ ಅಂತಿರ್ತಾರ, ಅದ್ರ ಒಳಗೊಳಗೆ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಅದು ಕಡಿಮೆ ಆಗ್ಲಿಕ್ಕತ್ತದ. ಈ ಥರ ಕ್ಯೂ ಇರ್ತದೆ. अब हर एक अपने को देखे कि सारे दिन में आज हमने कितनी क्यू में ನಂಬರ್ लगाए. 5 ಪ್ರಕಾರದ ಕ್ಯೂನಲ್ಲಿ ಎಲ್ಲೆಲ್ಲಿದ್ವಿ, ಯಾವ ಲೈನ್ ಒಳಗೆ, 1ನೇ ಲೈನ, 2ನೇ ಲೈನ, 3ನೇ ಲೈನ, 4ನೇ ಲೈನ? ನನಗೆ ಕೇಳಿದ್ರ ಎಲ್ಲ ಲೈನೊಳಗಿದ್ವಿ. ಇಲ್ಲಿಂದ ಅಲ್ಲೋಡು, ಅಲ್ಲೋದು, ಅಲ್ಲೋಡು, ಹಿಂಗೆ ಮಾಡ್ತೀವಿ. जैसे आजकल एक ही दिन में अनेक क्यू लगानी पड़ती है ना, वैसे ही बाप दादा के पास भी कई बच्चे सारे दिन में इन क्यू में टहलते रहते हैं. ಈ ಕ್ಯೂನಲ್ಲಿ ನಿಂತಿರ್ತೀರಾ, ಬಾಬಾ ಹೇಳ್ತಾರೆ, न सिर्फ अव्यक्त रूप में व सूक्ष्म रूप में यह बातें करते रहते हैं, लेकिन जब अव्यक्त से व्यक्त में मिलने आते हैं तो भी यह छोटी छोटी बातें पूछते रहते हैं. ಬಾಬಾ ಹೇಳ್ತಾರೆ, ಕೇವಲ ಅವ್ಯಕ್ತ ರೂಪದಲ್ಲಿ ಕೇಳೋದಷ್ಟೇ ಅಲ್ಲ, ವ್ಯಕ್ತ ರೂಪದಲ್ಲಿನೂ ಕೇಳ್ತಾರೆ ಅಂತ ಹೇಳ್ತಾರೆ ಬಾಬಾ. मास्टर नॉलेजफुल और मास्टर सर्वशक्तिमान की स्टेज पर स्थित हो जाओ तो सब प्रकार की क्यों समाप्त हो जाएगा. आप एक एक के आगे आपकी प्रजा और भक्तों की क्यू लगे. ನನ್ನ ನಿಂತ್ಕೊಂಡು ನನ್ನ ಮುಂದೆ ಎಲ್ಲ ಕ್ಯೂ ಹತ್ತಬೇಕೋ ಅಥವಾ ನಾನೇ ಕ್ಯೂನಲ್ಲಿ ನಿಂದಿರಬೇಕು? ಎಲ್ಲದಿ ಅಲ್ಲಿ ಕ್ಯೂನಲ್ಲಿ ಇದ್ದೀವೋ, ಆ ಕ್ಯೂನಲ್ಲಿ ಇದ್ದವ್ರಿಗೆಲ್ಲ ನಾವು ಕೊಡಕತ್ತೀವೋ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇಸ್ ಕ್ಯೂ ಮೇ ಬಿಜಿ ಹೋ, ಮಾಸ್ಟರ್ सर्वशक्तिमान स्थित में हो जाओ, सर्व प्रकार की क्यू समाप्त हो जाएगी. आप एक एक के आगे आपकी प्रजा और भक्तों की क्यू लगे. जब तक स्वयं ही इस क्यू में बिजी हो तब तक वह क्यू कैसे लगे. इसलिए अब अपनी स्टेज पर स्थित हो, इन सब क्यू से निकल बाप के साथ संगम में. मेले की अनोखी विशेषता यह है कि यह मेला एक ही समय एक से सर्व संबंधों के स्नेह और प्राप्ति का मिलन मनाने का अलौकिक मेला है. ಈ ಒಂದೇ ಸಂಗಮ ಯುಗದಲ್ಲಿ ಒಬ್ಬ ತಂದೆ ಜೊತೆ ಎಲ್ಲ ಸಂಬಂಧಗಳ ರಸವನ್ನು ಕುಡಿಬೇಕು ಹೇಳಿದ್ರು ಬಾಬಾ. ರಸನ ಅಂತ ಹೇಳಿದ್ರು ಬಾಬಾ. ಅದನ್ನು ಕುಡಿಬೇಕೇ ವಿನಃ ಬಿಟ್ಟು ಆ ಕ್ಯೂ ಲೈನಲ್ಲಿ ನಿಂತ್ಕೋಬೇಡಿ. ಬಾಬಾ ಹೇಳ್ತಾರೆ, ಸದಾ ಮಿಲನ್ ಮನಾನೆ ಕಿ ಲಗನ್ ಮೇ ಅಪನೆ ಸಮಯಕ್ಕೂ ಲಗಾವ್. ನನ್ನ ಸಮಯ ಎದರಲ್ಲಿ ಹಾಕಬೇಕು? ಭಗವಂತ ಪರಮಾತ್ಮನ ಮಿಲನ್ ಮಾಡೋದ್ರಲ್ಲಿ ಸಮಯ ಹಾಕಬೇಕೇ ವಿನಃ ಅದಾಯ್ತು ಇದಾಯ್ತು ಹಂಗಾಯ್ತು ಹಿಂಗಾಯ್ತು ಬಿಟ್ಬಿಡಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಷ್ಟೇ ಅಲ್ಲ, ಸದಾ ಮಿಲನ್ ಮನಾನೆ ಕಿ ಲಗನ್ ಮೇ ಅಪ್ನೆ ಸಮಯ ಕೋ ಲಗಾವ್ ಅವ್ರ ಲವಲೀನ್ ಬನ್ ಜಾವ್. ಹಿಂಗಾಗಬೇಕು, ಲವಲೀನ್ ಹೋ ಜಾವ್ ತೋ ಯಹ ಸಬ್ ಬಾತೆ ಸಮಾಪ್ತ ಹೋ ಜಾವೇಗಿ. 4 ಕಂಪ್ಲೇಂಟ್ಸ್ ಅವೆಲ್ಲ ಏನೇನಿದ್ವಲ್ಲ ಕಂಪ್ಲೀಟ್ ಆಗ್ತವೆ. ಇನ್ ಸಬ್ ಅರ್ಜಿಯೋं व कंप्लेंट्स का रिस्पॉन्स फिर दूसरी बार करेंगे, जो फिर बार बार यह बातें पूछने की व इसमें समय गंवाने की आवश्यकता न रहे. ಅದರಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. अच्छा, ऐसा अनेक प्रकार की क्यों से मुक्त बाप दादा को सदा साथी सदा सहयोगी, 1 सेकंड में मिलन मनाने वाले, सर्व संबंध एक बाप से मनाने वाले,
सर्व प्राप्ति स्वरूप इच्छा मात्रम अविद्या की स्थिति में सदा रहने वाले और अष्टशक्ति स्वरूप बच्चों को बाप दादा का याद प्यार और गुड नाइट और नमस्ते। अच्छा, ओम शांति।